ನೆನ್ನೆಯ ಬೆಳವಣಿಗೆ ಏನಿದೆ ಇದು ಆಲ್ ಆಫ್ ಎ ಸಡನ್ ತತ್ಕ್ಷಣಕ್ಕೆ ಆಗಿರ್ತಕ್ಕಂಥ ಬೆಳವಣಿಗೆ ಅಲ್ಲ. ಅದು ಡಿ ಕೆ ಶಿವಕುಮಾರ್ ಅವ್ರ ಮನಸ್ಸಿನಲ್ಲಿ ಮುಖ್ಯಮಂತ್ರಿ ಆಗ್ಬೇಕು ಅಂತ ಇಲ್ವಾ? ಎಲ್ಲರಿಗೂ ಗೊತ್ತಿದೆ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಇದ್ದಾರೆ ಅಂತ. ಒಂದು ರೀತಿನಲ್ಲಿ ನೋಡೋದಾದ್ರೆ ಒಂದು ತೂಕ ಹೆಚ್ಚು ಡಿ ಕೆ ಶಿವಕುಮಾರ್ ಅವರು ಪಾರ್ಟಿಯನ್ನ ಕಟ್ಟಿರೋದ್ರಲ್ಲಿ, ಪಾರ್ಟಿಗೋಸ್ಕರ ಓಡಾಡೋದ್ರಲ್ಲಿ, ಪಾರ್ಟಿಯನ್ನ ಸಂಘಟಿಸೋದ್ರಲ್ಲಿ ಒಂದು ತೂಕ ಹೆಚ್ಚು, ಎಲ್ಲರೂ ಒಪ್ಕೊಂತಾರೆ. ಅದಕ್ಕೆ ನಿನ್ನೆ ಕೆಂಪೇಗೌಡ ಅವರ ಜಯಂತಿ ದಿವಸ ಅದು ಸರಿಯಾದ ಸಮಯ ಅಂತ ಹೇಳಿ ಸ್ವಾಮೀಜಿಯವರು ಸಿದ್ದರಾಮಯ್ಯ ಅವರಿಗೆ, ಮುಖ್ಯಮಂತ್ರಿಗಳಿಗೆ, ನೀವು ಆಲ್ರೆಡಿ ಒಂದ್ಸರಿ ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದೀರಿ, 2ನೇ ಬಾರಿ ಆಗಿದ್ದೀರಿ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿಲ್ಲ, ಹಾಗಾಗಿ ಬಿಟ್ಕೊಡಿ ಅಂತ ಮನವಿ ಮಾಡಿದ್ದಾರೆ. ಇದು ಬಹಳಷ್ಟು ಜನರ ಮನಸ್ಸಿನಲ್ಲಿದೆ, ಕಾಂಗ್ರೆಸ್ನಲ್ಲಿ ಮತ್ತು ಸಮಾಜದಲ್ಲೂ ಇದೆ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ. ಬಟ್ ಅದಕ್ಕೆ ಇಬ್ರು ಹೇಳಿದರೆ ಅದಕ್ಕೆ ಹೈಕಮಾಂಡ್ ನಿರ್ಣಯ ಮಾಡುತ್ತೆ ಅಂತ. ಈಗ ಮುಖ್ಯಮಂತ್ರಿಗಳ ಬಗ್ಗೆ ಆಲ್ರೆಡಿ ಚರ್ಚೆ ಶುರುವಾಯಿತು. ಈಗ ಉಪಮುಖ್ಯಮಂತ್ರಿಗಳ ಸಂಖ್ಯೆನ ಹೆಚ್ಚು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಚರ್ಚೆ ಶುರುವಾಗಿದೆ. ಆದರೆ ಜನರ ಬೇಡಿಕೆಗಳ ಬಗ್ಗೆ, ಜನರ ಸಮಸ್ಯೆಗಳ ಬಗ್ಗೆ ಈ ಸರ್ಕಾರ ಕವಡೆ ಕಾಸಿನ ಕಿಮ್ಮತ್ತು ಕೊಡ್ತಾ ಇಲ್ಲ. ಈ ಸರ್ಕಾರ ಜನರ ಸಂಕಷ್ಟ ಹೇಳತೀರದು. ಬೀಜ ಗೊಬ್ಬರದ ಬೆಲೆ ಹೆಚ್ಚಾಯಿತು, ಮದ್ಯದ ಬೆಲೆ ಹೆಚ್ಚಾಯಿತು, ಅದೇ ತರ ಹಾಲಿನ ದರ ಹೆಚ್ಚಾಯಿತು. ಹಾಲಿನ ದರ ಅಂದ್ರೆ ಈ ಉದಾಹರಣೆಗೆ ಎಲ್ಲರ ಮನೆಯಲ್ಲೂ ಕಾಫಿ ಟೀ ತೆಗೆದುಕೊಳ್ತಾರೆ, ಎಲ್ಲರಿಗೂ ಬಿಸಿ. ಅದೇ ತರ ಪೆಟ್ರೋಲ್ ಡೀಸೆಲ್ ಎಲ್ಲರೂ ಉಪಯೋಗಿಸ್ತಾರೆ. ರೈತರು ಬೀಜ ಗೊಬ್ಬರ ಮತ್ 4,000 ರೂಪಾಯಿ ಏನ್ ಬಿಜೆಪಿ ಕೊಡ್ತಾ ಇತ್ತು ರೈತರಿಗೆ, ಅದನ್ನ ರದ್ದು ಮಾಡ್ತು. ಒಟ್ಟಾರೆ ಈ ಸರ್ಕಾರ ಶಾಸಕರಿಗೆ ಅನುದಾನ ಕೊಡ್ತಾ ಇಲ್ಲ. ಅಭಿವೃದ್ಧಿ ಅನ್ನೋದು ಸಂಪೂರ್ಣವಾಗಿ ಸ್ಟ್ಯಾಂಡ್ ಸ್ಟಿಲ್, ಸ್ಥಗಿತವಾಗಿ ಹೋಗಿದೆ. ಈ ಹಿನ್ನೆಲೆಯಲ್ಲಿ ಈ ಸರ್ಕಾರ ಏನಿದೆ ಇದು ಒಂದು ರೀತಿ ರೈತ ವಿರೋಧಿ, ಜನ ವಿರೋಧಿ, ಕಾರ್ಮಿಕ ವಿರೋಧಿ, ಎಲ್ಲ ಜನರ ಸಂಪೂರ್ಣ ವಿಶ್ವಾಸವನ್ನ ಕಳೆದುಕೊಂಡಿದೆ. ಸಿದ್ದರಾಮಯ್ಯ ಅವರು ಕೂಡ ಆಲ್ರೆಡಿ ಡಿಸೈಡ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಅವರ ಹಾವಭಾವ ನೋಡಿದ್ರೆ, ಅವರ ನಡವಳಿಕೆ ನೋಡಿದ್ರೆ, ಅವರ ಬಾಡಿ ಲ್ಯಾಂಗ್ವೇಜ್ ಅನ್ನ ನೋಡಿದ್ರೆ ಅನ್ಸುತ್ತೆ, ಇಲ್ಲ ಇಷ್ಟೊಂದು ಹಣಕಾಸಿನ ತೊಂದರೆನಲ್ಲಿ ಅಭಿವೃದ್ಧಿ ಮಾಡಕ್ ಆಗಲ್ಲ ಅನ್ನುವಂಥದ್ದು. ಹಾಗಾಗಿ ಒಂದೇ ಅಸ್ತ್ರ ಏನಪ್ಪಾ ಅಂದ್ರೆ ಬೆಲೆಯನ್ನು ಹೆಚ್ಚು ಮಾಡೋದು.